ಭಾರತ್ ಮಾತಾ ಕಿ. ಬ್ರಹ್ಮಶ್ರೀ ಶ್ರೀ ನಾರಾಯಣ್ ಗುರುಗಳಿಗೆ, ಬಂದಂತ ನಿಮಗೆ, ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರಿಗೆ ಭಾರತ್ ಮಾತಾ ಕಿ. ಇವತ್ತಿನ ಒಂದು ಶಕ್ತಿ ಸಾಗರ ಸಂಗಮ, ನಮ್ಮ ಈಡಿಗ, ಬಿಲ್ಲವ, ನಾಮದಾರಿ, ದೀವರು 26 ಪಂಗಡಗಳ ಸಮಾವೇಶ. ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯನ ವಹಿಸಿಕೊಂಡಿರುವಂಥ ಧರ್ಮಸ್ಥಳದ ನಿತ್ಯಾನಂದ ನಗರದ ಶ್ರೀಗಳಾದಂಥ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮೆಲ್ಲರ ನಡೆದಾಡುವಂಥ ದೇವರಾದಂಥ ಗೌರಿಗದ್ದೆ ಶ್ರೀ ಅವಧೂತ ವಿನಯ ಗುರುಜಿ ಪಾದಗಳಿಗೆ ನಮಸ್ಕರಿಸುತ್ತಾ, ದಯಮಾಡಿ ಯಾರು ಹೇಳ್ಬಾರ್ದು, ಇನ್ನೊಂದು 15-20 ನಿಮಿಷದಲ್ಲಿ ನಮ್ಮ ದೇವರು ಯಾವತ್ತೂ ಕೂಡ ಸ್ವಾಭಿಮಾನದ ಸಂಕೇತ. ನಿಮ್ದೇ ಕಾರ್ಯಕ್ರಮ ಇದು. ನಮ್ಮ ಗುರುಗಳು ಮಾತಾಡಬೇಕಾಗಿದೆ, ಅವ್ರ ಮಾತನ್ನು ನಾವು ಕೇಳಬೇಕಾಗಿದೆ. ವಿಶಾಲವಾದಂಥ ಒಂದು ಜಾಗದಲ್ಲಿ ಉಪಹಾರ ಊಟದ ವ್ಯವಸ್ಥೆಗಳು ಕೂಡ ಇದೆ. ದಯಮಾಡಿ ಕೂರ್ಬೇಕು ಅಂತ ನಾವು ವಿನಂತಿಯನ್ನ ಮಾಡ್ಕೊಂತ ಗುರುಗಳ ಒಂದು ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಅದೇ ರೀತಿ ಅತ್ಯಂತ ದೂರದಿಂದ ನಮ್ಮ ಚಿತ್ತಾಪುರದಿಂದ ಡಾಕ್ಟರ್ ಶ್ರೀ 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 ಪ್ರಣವಾನಂದ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ಇದಕ್ಕೆ ಆಶೀರ್ವಾದನ ಮಾಡಿದಂತ ಎಲ್ಲ ಶ್ರೀಗಳನ್ನ ನೆನೆಸ್ಕೊಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮ ಆಗ್ಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ನ ಭೌತೋ ನ ಭವಿಷ್ಯತೆ ಅನ್ನೋ ರೀತಿಯಲ್ಲಿ ಇಷ್ಟು ದೊಡ್ಡ ಒಂದು ಸಾಗರ ಸಂಗಮ ಸಮಾವೇಶಕ್ಕೆ ಕೇಂದ್ರ ಬಿಂದುಗಳು, ಕಾರಣಕರ್ತರಾದಂಥ ಸನ್ಮಾನಿತ ಹಾಲಪ್ಪನವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಸರ್ವರಿಗೂ ಸಮಪಾಲು ಸಮಬಾಳು ಅಂತೇಳಿ ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಗದೆ, ತನ್ನ ರಾಜಕೀಯ ಜೀವನದಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಅವರ ಎಲ್ಲ ಸಮಾಜದ ಏಳಿಗೆಗೋಸ್ಕರ ಶ್ರಮವನ್ನು ವಹಿಸಿದಂತ ಪೂಜ್ಯ ತಂದೆಯವರಾದಂಥ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಸಾಹೇಬರಿಗೆ ಪಾದಗಳಿಗೆ ನಮಸ್ಕಾರವನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದ ಘನ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಈ ಕಾರ್ಯಕ್ರಮದ ಕಾರಣಕರ್ತರಂತ ಸನ್ಮಾನಿತ ಸುನಿಲ್ ಕುಮಾರ್ ಅವರೇ, ಇನ್ನೋರ್ವ ನಮ್ಮ ಹಿರಿಯರು ಒಂದು ಕಾರ್ಯಕ್ರಮದ ಒಂದು ರೂಪುರೇಷವನ್ನ ಕೊಟ್ಟು ಇವತ್ತಿನ ಯಶಸ್ಸಿನ ಹಿಂದೆ ಬೆನ್ನೆಲುಬಾಗಿ ನಿಂತಂತ ನಮ್ಮ ವಿಪಕ್ಷ ನಾಯಕರಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ನಮ್ಮ ಗೌರವಾನ್ವಿತ ಶಾಸಕರಂತ ಮಾಲಕಾಯಿ ಗುದ್ದೇದಾರ್ ಅವರೇ, ಸನ್ಮಾನಿತ ಹಿರಿಯರಂತ ನನ್ನ ಯಶಸ್ಸಿನ ಎಲ್ಲ ದೊಡ್ಡ ಒಂದು ಆಶೀರ್ವಾದನ ಮಾಡ್ಕೊಂಡು ಬಂದಂತ ಮಾಜಿ ಸಚಿವರಾದಂಥ ಶಾಸಕರಾದಂಥ ಸ್ವಾಮಿ ರಾಯರೇ, ಗೌರವಾನ್ವಿತ JP ನಾರಾಯಣ ಸ್ವಾಮಿಯವರ ಸುಪುತ್ರರು, JPS ಪ್ರತಿಷ್ಠಾನ ಅದರ ಅಧ್ಯಕ್ಷರು ಆದಂಥ JP ಸುಧಾಕರ್ ಅವರೇ, ವೇದಿಕೆ ಮೇಲೆ ಆಸೀನರಂತ ಗೌರವಾನ್ವಿತ ಶಾಸಕರಾದಂಥ ನಮ್ಮ ಕುಂದಾಪುರ ತಾಲೂಕಿಂದ ಬಂದಂತ ಗೌರವಾನ್ವಿತ ಕಿರಣ್ ಕೊಡ್ಗೆ ಅವರೇ, ವಿಶೇಷವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದ ಒಂದು ಹೆಮ್ಮೆಯ ಇನ್ನೊಂದು ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ ನಮ್ಮ ಬೈಂದೂರು ಕ್ಷೇತ್ರ, ಅಲ್ಲಿಯ ಕ್ಷೇತ್ರದ ಗೌರವಾನ್ವಿತ ಶಾಸಕರಂತ ಗುರುರಾಜ್ ಗಂಟಿಹೊಳೆ ಅವರೇ, ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಅರುಣ್ ಅವರೇ, ಗೌರವಾನ್ವಿತ ನಮ್ಮ ನಾಯಕರಂತ ಅಶೋಕ್ ನಾಯಕರೇ, ಗುರುಮೂರ್ತಿ ಅವರೇ, ದತ್ತಾತ್ರೇಯ ಅವರೇ, ಸನ್ಮಾನಿತ ಚನ್ನಬಸಪ್ಪನವರೇ, ಹಿರಿಯರಂತ ರುದ್ರೇಗೌಡ್ರವರೇ, ನಮ್ಮ ಗೃಹ ಸಚಿವರಾಗಿ ಅತ್ಯಂತ ದಕ್ಷ ಆಡಳಿತವನ್ನು ಕೊಟ್ಟಂತ ಹಿರಿಯಂತ ಜ್ಞಾನೇಂದ್ರರವರೇ, ಗೌರವಂತ ಭಾರತಿ ಶೆಟ್ಟಿ ಅವರೇ, ಗೌರವಂತ MD ಲಕ್ಷ್ಮೀನಾರಾಯಣ ಅವರೇ, ರೂಪಾಲಿ ನಾಯಕರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂಥ ನಮ್ಮ ಶಿವಮೊಗ್ಗ ಜಿಲ್ಲೆಯ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ, ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ, ಚಿಕ್ಕಮಗಳೂರು ಜಿಲ್ಲೆಗಳಿಂದ ಬಂದಂತ ವೇದಿಕೆ ಮೇಲಿಂದ ಎಲ್ಲ ಮುಖಂಡರುಗಳಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತೀನಿ. ಸನ್ಮಾನಿತ ಸಿದ್ದಾಪುರದ KG ನಾಯಕರು ಕೂಡ ಅವರು ಬಂದಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ಕಳೆದ 2-3 ವಾರದ ಒಂದು ತಪಸ್ಸು ನಮ್ಮ ಹಾಲಪ್ಪನವರು, ಸನ್ಮಾನಿತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಸನ್ಮಾನಿತ ಸುನೀಲ್ ಅವರು, ವಿಶೇಷವಾಗಿ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಂತ ಮೇಘರಾಜ್ ಅವರು, ಈ ಒಂದು ತಂಡ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹಗಲಿರುಳು ಶ್ರಮವನ್ನ ಹಾಕಿ ಇವತ್ತು ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಯ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೆಳಗ್ಗೆ 6 ಗಂಟೆಗೆ 7 ಗಂಟೆಗೆ
ನಮ್ಮ ಮಂಗಳೂರು, ನಮ್ಮ ಉಡುಪಿ, ವಿಶೇಷವಾಗಿ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದಿಂದ ಪಕ್ಕದಲ್ಲಿ ಸಿರ್ಸಿ, ಸಿದ್ದಾಪುರ, ಆ ಕಡೆಗೆ ಚಿಕ್ಕಮಗಳೂರು, ಈ ಭಾಗದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹಳ್ಳಿಗಳಿಂದ ಕೂಡ ಶ್ರಮ ಪಟ್ಟು ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರದಲ್ಲಿ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರ ಒಂದು ಯೋಗ ಗೌರವಿತ ಸಾಮಾಜಿಕ ಕಳೆಗಳೆಯನ್ನ ಕೊಟ್ಟಂತ ಗೌರವಿತ ಶ್ರೀ ನಾರಾಯಣ್ ಗುರುಗಳ ಒಂದು ವಂಶಸ್ಥರು ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ. ಕೋಟೆ ಚೆನ್ನಯ್ಯನ ಆರಾಧಿಸುವಂತವ್ರು ತಾವೆಲ್ಲರೂ ಕೂಡ ಇದ್ದೀರಿ. ದೇವರಗಳ ಪೂಜೆಗಳನ್ನ ಮಾಡುವಂತ ಬಂಧುಗಳು ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ. ಗೌರವಿತ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಸೀಮಿತ ಆಗದೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪೂಜ್ಯ ತಂದೆಯವರನ್ನ ಬೆಳೆಸಿದಂಥವ್ರು ನೀವು. ಇವತ್ತು ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ಸರ್ವ ಸಮಾಜದ ಏಳಿಗೆಗೋಸ್ಕರ ಕೊಟ್ಟಂತ ಕಾರ್ಯಕ್ರಮ. ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ತಮ್ಮ ಜೀವನವನ್ನ ನಡೆಸುವಂತ ಕೆಲಸವನ್ನ ಮಾಡಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಒಂದೇ ಒಂದು ಈ ಸಂದರ್ಭದಲ್ಲಿ ನಿಮ್ಮ ಮಧ್ಯೆ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಮಾಜದ ಮೇಲೆ 7 ದುಷ್ಪರಿಣಾಮ ಅಂಶಗಳು ಬೀಳುತ್ತೆ ಅಂತ ಹೇಳಿ ಮೊನ್ನೆ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು. ಒಂದು, ದುಡಿಮೆ ಇಲ್ಲದ ಸಂಪತ್ತು. 2ನೇದು, ತತ್ವರಹಿತ ರಾಜಕೀಯ. 3ನೇದು, ಶೀಲ ಇಲ್ಲದ ಶಿಕ್ಷಣ. 4ನೇದು, ನೀತಹೀನ ವಾಣಿಜ್ಯ, ಆತ್ಮಸಾಕ್ಷಿ ರಹಿತ ಮೋಹ, ಬನಮತ ಶೂನ್ಯ ವಿಜ್ಞಾನ, ತ್ಯಾಗ ಇಲ್ಲದ ಪೂಜೆ. ನಾನು ಯಾಕೆ ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ತಾ ಇದ್ದೀನಿ ಅಂದ್ರೆ, ತತ್ವರಹಿತ ರಾಜಕೀಯ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು. ತತ್ವರಹಿತ ರಾಜಕೀಯ ಮತ್ತು ತತ್ವ ಸಹಿತ ರಾಜಕೀಯ ಆ ವ್ಯತ್ಯಾಸಗಳನ್ನ ಒಬ್ರು ತಿಳಿಸ್ತಾ ಹೇಳ್ತಾ ಇದ್ರು. ಎಲ್ಲೋ ಒಂದು ಉದಾಹರಣೆ ಕೊಟ್ಟರು ಅವ್ರು ಮಾತಾಡ್ಬೇಕಾದಾಗ. ತುಂಬಾ ಬಿಸಿಲಿರುತ್ತೆ, ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಆ ನೆರಳು ಸಿಗ್ಲಿಲ್ಲ ಅಂದ್ರೆ ಅವನು ಕೊನೆ ಉಸಿರನ್ನ ಎಳಿತಾನೆ. ಅಂತ ಒಂದು ಸುಸ್ತಾಗಿ ನಡ್ಕೊಂಡು ಹೋಗ್ಬೇಕಾದಾಗ ಒಂದು ಮರ ಸಿಗತ್ತೆ. ಆದ್ರೆ ಅದು ಯಾವ ಮರ ಅಂದ್ರೆ ಜಾಲಿ ಮರ. ಅದು ಜಾಲಿ ಮರ ನಿಮಗೆ ಗೊತ್ತಿದೆ, ತಳದಲ್ಲೂ ಮುಳ್ಳು ಬಿದ್ದಿರುತ್ತೆ, ಮೇಲೂ ಕೂಡ ಅದರಲ್ಲಿ ಮುಳ್ಳುಗಳಿರುತ್ತೆ, ಎಲೆ ಇರಲ್ಲ. ಹಾಗಾಗಿ ಅಲ್ಲಿ ನೆರಳು ಸಿಗಕ್ಕೆ ಸಾಧ್ಯನ? ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ತತ್ವರಹಿತ ರಾಜಕಾರಣಕ್ಕೆ ಅದನ್ನ ಹೋಲಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಅದೇ ವ್ಯಕ್ತಿ ಅಲ್ಲಿ ನೆರಳು ಸಿಗ್ಲಿಲ್ಲ ಅಂತ ಹೇಳಿ ನಡ್ಕಂತ ಮುಂದೆ ಹೋಗ್ತಾನೆ. ಅವನಿಗೆ ನೆರಳು ಬೇಕು, ಒಂದೊಂದು ಹೆಜ್ಜೆನೂ ಕೂಡ ಇಡ್ಲಿಕ್ಕೆ ಆಗಲ್ಲ, ಬಿಸಿಲಿರುತ್ತೆ. ಆಗ ಒಂದು ಹೊಂಗೆ ಮರ ಸಿಗುತ್ತೆ. ಹೊಂಗೆ ಮರ ನಿಮ್ಗೆ ಗೊತ್ತಿದೆ, ಯಾವಲ್ಲೂ ಕೂಡ ತಂಪು ಸಿಗುವಂತ ಒಂದು ವಾತಾವರಣ ಇರುವಂತ ಒಂದು ಜಾಗ ಅದು. ಅದೇ ರೀತಿ ಸನ್ಮಾನಿಸಿದ ಯಡಿಯೂರಪ್ಪನವರು ತತ್ವ ಸಹಿತ ರಾಜಕಾರಣವನ್ನ ತನ್ನ ಜೀವನದಲ್ಲಿ ಇಟ್ಕೊಂಡು ಇವತ್ತು ಎಲ್ಲರೂ ಕೂಡ ನೆರಳು ಕೊಡುವಂತ ಕೆಲಸವನ್ನ ಪೂಜ್ಯ ತಂದೆಯವರು ಮಾಡಿದ್ದಾರೆ. ಅವರ ಸುಪುತ್ರ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಹೆಮ್ಮೆ ಅನ್ಸುತ್ತೆ. ಮತ್ತು ವಿಶೇಷವಾಗಿ ದೇವರ ಸೇವೆಯನ್ನ ಮಾಡುವಂತ ಒಂದು ಅವಕಾಶ ಹಿಂದುಳಿದ ವರ್ಗದ ನಮ್ಮ ಹಾಲಪ್ಪನವರು, ನಮ್ಮ ಕೋಟೇಶನ್ಸ್ ಪೂಜಾರಿಯವರು, ಸನ್ಮಾನಿಸಿದ ಸುನೀಲ್ ಅವರು, ಮಾಲಕ ಗುತ್ತಿದಾರ್ ಅವರು, ವೇದಿಕೆ ಮೇಂತ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಬಡವ ಬಲ್ಲಿದ ಸಮಾಜದ ಒಂದು ಏಳಿಗೆಗೋಸ್ಕರ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಸೇತುವೆಯಾಗಿ ಕೆಲಸ ಮಾಡುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಧುಗಳು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಭಿಮಾನದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ತಮಗೆ ಗೊತ್ತಿರಲಿ, ಇವತ್ತು ಇಡೀ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ, ಶಿವಮೊಗ್ಗನೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ದೇಶದ ಬೆನ್ನೆಲುಬು ರೈತ ರೈತ ಅಂತ ಹೇಳಿ ಭಾಷಣ ಮಾಡ್ಕೊಂಡ್ ಬರೋಂಥ ಪ್ರಯತ್ನಗಳು ಆಯ್ತು. ಆದ್ರೆ ಇವತ್ತು ರೈತರ ಅಕೌಂಟಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಮೊನ್ನೆನೂ ಕೂಡ 16ನೇ ಕಂತು ಸುಮಾರು 50,000 ಹತ್ರ ಜಮಾ ನಮ್ಮ ರೈತರ ಅಕೌಂಟಿಗೆ ಆಗುವಂತ ಕೆಲಸಗಳು ಆಗಿದೆ. ಬೆಳೆ ವಿಮೆಯಿಂದ ನ್ಯಾಯ ಸಿಗ್ತಾ ಇದೆ. ಇವತ್ತು ಯಡಿಯೂರಪ್ಪ ಸಾಹೇಬರು 2007-8 ಮಾಡಿದಂತ ಭಾಗ್ಯಲಕ್ಷ್ಮಿ ಯೋಜನೆ ದಿನಾ ಪತ್ರಿಕೆಯಲ್ಲಿ ಬರ್ತಿತ್ತು. ಇಂಥ ಬಡವರ ಮನೆಯಲ್ಲಿ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ಅಂತ ಬರ್ತಾ ಇತ್ತು. ಆದ್ರೆ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಸಂಕಲ್ಪ ಮಾಡಿದ್ರು, ಏನಾದ್ರೂ ಮಾಡಿ ಭ್ರೂಣ ಹತ್ಯವನ್ನ, ಈ ಒಂದು ಸಾಮಾಜಿಕ ತೊಡಕನ್ನ ನಿಲ್ಲಿಸಬೇಕು ಅಂತ ಸಂಕಲ್ಪ ಮಾಡಿ ಅವತ್ತು ನಿಮ್ಮ ಹಾಲಪ್ಪನವರು ಶಾಸಕರಿದ್ರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಶಾಸಕರಿದ್ರು, ನಮ್ಮ ಸುನೀಲು ಕೂಡ ಇದ್ರು. ಅಂತ ಒಂದು ವಿಧಾನಸಭೆಯಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ತೆಗೆದುಕೊಂಡಂತ ನಿಲುವು ಇವತ್ತು ರಾಜ್ಯದ ಸುಮಾರು 97 ಲಕ್ಷ ಹೆಣ್ಣು ಮಕ್ಕಳಿಗೆ 2007-8 ಮಾಡಿಸಿದಂತ ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು 2024 ಆ ಬಾಂಡಿಗೆ 18 ವರ್ಷ ತುಂಬಿದೆ.
ನಾಳೆ ನಾಡ್ದಿಂದ ನಿಮ್ಮ ಅಕೌಂಟಿಗೆ 1,20,000 ಆ ಮಗುವಿನ ಅಕೌಂಟಿಗೆ ಜಮಾ ಆಗುತ್ತೆ. ಮಗುವಿನ ಭವಿಷ್ಯಕಾರ ಉಪಯೋಗಿಸಬಹುದು, ಮುಂದಿನ ವಿದ್ಯಾಭ್ಯಾಸಕ್ಕಾದ್ರೂ ಕೂಡ ಉಪಯೋಗಿಸುವಂತ ಒಂದು ಆರ್ಥಿಕ ಶಕ್ತಿಯನ್ನ ಕೊಡುವಂತ ಕೆಲಸ ಆಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಗೌರವಿತ ನರೇಂದ್ರ ಮೋದಿಜಿಯವರು ಮೊನ್ನೆ 1977ರಲ್ಲಿ ಒಬ್ಬ ಹಿಂದುಳಿದ ನಾಯಕನಾದಂತ ಕರ್ಪೂರಿ ಠಾಕೂರ್ ಅವರು ಮುಖ್ಯಮಂತ್ರಿಗಳು ಆಗ್ಬೇಕಾಗಿತ್ತು, ಆಗದ ರೀತಿಯಲ್ಲಿ ನೋಡ್ಕೊಂಡ್ರು. ಮೊನ್ನೆ ಗೌರವಿತ ಪ್ರಧಾನ ಮಂತ್ರಿಗಳು ಒಬ್ಬ ಹಿಂದುಳಿದ ನಾಯಕನ ಧ್ವನಿಯಾದಂತ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಅಂತೇಳಿ ಮೊನ್ನೆ ಘೋಷಣೆಯನ್ನ ಮಾಡಿದ್ದು ಕೂಡ ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬಂಧುಗಳೇ, ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ನಿಮ್ ರಾಘಣ್ಣಂಗೆ ತಾವು ಹಾರೈಸಿದ್ರಿ, ಆಶೀರ್ವಾದನ ಮಾಡಿದ್ರಿ. ಒಬ್ಬ ಮುಖ್ಯಮಂತ್ರಿ ಮಗ ಅಂತೇಳಿ ಬೆಂಗಳೂರಿನಲ್ಲಿ ಸಮಯವನ್ನ ಹಾಳು ಮಾಡಿದೆ. ಶಿವಮೊಗ್ಗದಲ್ಲಿ ಕೂತು ಇಡೀ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ, ಇವನ್ ನಮ್ಮ ಅಕ್ಕಪಕ್ಕದ ಕ್ಷೇತ್ರಕ್ಕೂ ಕೂಡ ನಮ್ಮೆಲ್ಲ ಸ್ನೇಹಿತರ ಸಹಕಾರದಿಂದ ಏನೇನು ಅನುದಾನಗಳನ್ನ ಜೋಡಿಸ್ಬೇಕು ಆ ದಿಕ್ಕಲ್ಲಿ ದೇವ್ರ ಮೆಚ್ಚೋ ರೀತಿ ಅಂತ ಪ್ರಯತ್ನಗಳನ್ನು ಮಾಡಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬಂಧುಗಳು, ತಮಗೆ ಗೊತ್ತಿರಲಿ, ಆ ಚೌಡೇಶ್ವರಿ ಅವತ್ತು ಆಣೆಕಟ್ಟು 1950ರಲ್ಲಿ ಕಟ್ಟಬೇಕಾದಾಗ ನಮ್ಮ ಬಿಲ್ಲವ, ನಮ್ಮ ದೇವರು, ನಮ್ಮ ಈಡಿಗರ ಸಮಾಜದ ಬಂಧುಗಳ ಭೂಮಿ ಸಬ್ಮರ್ಜ್ ಆಗ ಹೋಯ್ತು. ಅರೆ ನಮ್ಮ ದೌರ್ಭಾಗ್ಯ. ಇವತ್ತು ಈಗಾಗಲೇ 70 ವರ್ಷಗಳಾದ್ರೂ ಕೂಡ ಇವತ್ತು ನಿಮ್ಮ ಸ್ವಾಭಿಮಾನದ ಬದುಕಿಗೆ ಇವತ್ತು ಕೂಡ ನಿಮ್ಮ ಹೆಸರಿಗೆ ಆ ಜಾಗವನ್ನ ಖಾತೆ ಏರಿಸುವಂತ ಕೆಲಸ ಇವತ್ತರೂ ಕೂಡ ಆಗ್ಲಿರೋದು ನಮ್ಮ ದುರಾದೃಷ್ಟ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಿಮಗೆ ಹೇಳ್ತೀನಿ, 1978ರೂ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಲ್ಲ ಅಧಿಕಾರ ಇತ್ತು. ಆ ಸಂದರ್ಭದಲ್ಲಿ ಮಾಡುವಂತ ಪ್ರಯತ್ನ ಆಗ್ಲಿಲ್ಲ. ಆಮೇಲೆ ಮಾಡ್ಬೇಕು ಅಂದ್ರೆ ನಿಮ್ಮ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ತೆಗೆದುಕೊಂಡು ಮಾಡ್ಬೇಕು ಅಂತ ಹೇಳಿ ಮಾಡಿದಾಗ 2015ರಲ್ಲಿ ಗೌರವಿತ ಕಾಗೋಡು ತಿಮ್ಮ ಸಾಹೇಬರು ಒಂದು 5,000 ಚಿಲ್ಲರೆ ಹೆಕ್ಟೇರ್ನ ಕಳಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಕೇಂದ್ರಕ್ಕೆ ಕಳಿಸಿ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗಿತ್ತು. ಯಾರೋ ಒಬ್ರು ಕೋರ್ಟಿಗೆ ಹೋದ್ರು, ಹಾಗಾಗಿ ಕೋರ್ಟಲ್ಲಿ ರಿಜೆಕ್ಟ್ ಆಯ್ತು. ಅದಾದ್ಮೇಲೆ ನಾವು ನಮ್ಮ ಹಾಲಪ್ಪನವರು, ಜ್ಞಾನೇಂದ್ರ ಅವರು, ಅಶೋಕ್ ನಾಯ್ಕರು ಎಲ್ಲರೂ ಒಟ್ಟಾಗಿ ಬೆಂಗಳೂರಿಗೆ, ಡೆಲ್ಲಿಗೆ ಹೋಗಿ ಗೌರವಿತ 5,000 ಚಿಲ್ಲರೆ ಕುಟುಂಬ ಏನಿತ್ತು ಅದಕ್ಕೆ ಇನ್ನೂ 4,000 ಕುಟುಂಬಗಳನ್ನ ಸೇರಿಸಿ ಒಟ್ಟು 9,950 ನಮ್ಮ ಬಿಲ್ಲವ, ನಮ್ಮ ಈಡಿಗ, ಇತರೆ ಸಮಾಜದ ಬಂಧುಗಳು ಆ ಶರಾವತಿ ಮುಳುಗಡೆ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಕುಟುಂಬದ ಪಟ್ಟಿಯನ್ನ ಸೇರಿಸಿ ಅದನ್ನ ಕೇಂದ್ರಕ್ಕೆ ಕಳಿಸಿದಾಗ ಕೇಂದ್ರದಿಂದ ಪತ್ರ ಬಂತು. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಒಂದು ಅಫಿಡವಿಟ್ ಹಾಕಿ ಬನ್ನಿ ಅಂತ ಹೇಳಿದರೆ, ಅಷ್ಟೊತ್ತಿಗೆ ನಮ್ಮ ದುರಾದೃಷ್ಟ ನಮ್ಮ ಸರ್ಕಾರ ಕೆಳಗಿಳಿದಿದೆ. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ಸಿಗುಂದಿರ ತಾಯಿಯ ಜಾಗ ದೂರ ಇಲ್ಲ, ಗರ್ಭಗುಡಿ ಇಲ್ಲೇ ಇದೆ, ದೇವಸ್ಥಾನ ಬೇರೆ ಅಲ್ಲ, ನೀವು ಕೂತಂತ ಜಾಗ ಬೇರೆ ಅಲ್ಲ. ಚುನಾವಣೆ ಬರುತ್ತೆ ಹೋಗುತ್ತೆ, ಒಳ್ಳೆ ಕಾಲ ಬರುತ್ತೆ. ನಿಮ್ ರಾಘಣ್ಣ ಮೊದಲನೇ ಆದ್ಯತೆ ಆ ಒಂದು ಸಿಗುಂದಿರು ಮುಳುಗಡೆ ಪ್ರದೇಶದ ಜನರಿಗೆ ಹಕ್ಕುಪತ್ರ ಕೊಡಿಸುವಂತ ದಿಕ್ಕಿನಲ್ಲಿ ಗುರುಗಳ ಒಂದು ಆಶೀರ್ವಾದ, ರೈತ ನಾಯಕ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದದಿಂದ ಆ ದಿಕ್ಕಲ್ಲಿ ಎಲ್ಲ ರೀತಿಯಂತ ಒಂದು ದೇವ್ರ ಮೆಚ್ಚೋ ರೀತಿಯಂತ ಪ್ರಯತ್ನಗಳು ಹಿಂದೂ ಇತ್ತು. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ತಾವು ನೋಡಿದಿರಿ, ಮುಂದೂ ಕೂಡ ನಿಮ್ ಜೊತೆಗೆ ಇರ್ತೀನಿ ಒಂದು ರೈತರ ಏಳಿಗೆಗೋಸ್ಕರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮಗೆ ಗೊತ್ತಿರ್ಬೋದು, ಸ್ವಾತಂತ್ರ್ಯ ಬಂದ ಮೇಲೆ 1 ಕಿಲೋಮೀಟರ್ ಕೂಡ ರೈಲ್ವೆ ಹಳಿ ಹಾಕುವಂತ ಕೆಲಸಗಳು ಆಗಿದ್ದಿಲ್ಲ. ಆದ್ರೆ 2008ರಲ್ಲಿ ನೀವು ಆಶೋಧನ ಮಾಡಾದ್ಮೇಲೆ ಶಿವಮೊಗ್ಗದಿಂದ ಇವತ್ತು ಸಾಗರ, ತಾಳಗುಪ್ಪ ಈ ಭಾಗದಲ್ಲಿ ಟ್ರೈನ್ ಓಡಾಡ್ತಾ ಇದೆ ಅಂದ್ರೆ ಅವತ್ತು ಯಡಿಯೂರಪ್ಪ ಸಾಹೇಬರು ಕೇಂದ್ರದಿಂದ 180 ಕೋಟಿ ಖರ್ಚು ಮಾಡಿ ಬ್ರಾಡ್ಗೇಜ್ ಮಾಡಿದಂತ ಪ್ರತಿಫಲ ಇವತ್ತು ನಮಗೆ ಟ್ರೈನ್ಗಳು ಬರ್ತಾ ಇದೆ. ಸಿಗಂದೂರು ಚೌಡೇಶ್ವರಿಗೆ ಸುಮಾರು 450 ಕೋಟಿ ಖರ್ಚು ಮಾಡಿ ಕೇಬಲ್ ಕಾರ್ ಅಲ್ಲ ಕೇಬಲ್ ಒಂದು ಕೇಬಲ್ ಸ್ಟೇ ಟೆಕ್ನಾಲಜಿ ಅದನ್ನು ಉಪಯೋಗಿಸ್ಕೊಂಡು ಇವತ್ತು 12 ಪಿಲ್ಲರ್ ಮೇಲೆ 2.25 ಕಿಲೋಮೀಟರ್ ಒಂದು ಸೇತುವೆಯನ್ನ ಮಾಡುವಂತ ಕೆಲಸವನ್ನ ವಿಡಿಯೋನ ತಾವೆಲ್ಲರೂ ಕೂಡ ನೋಡಿದಿರಿ. ಹಾಗಾಗಿ ಬರುವಂತ ದಿನದಲ್ಲಿ ಈ ಸಬ್ಮರ್ಜ್ ಜಾಗದಲ್ಲಿ ನಮ್ಮ ಹಾಲಪ್ಪನವರು ಸೇತುವೆಗಳನ್ನ ಮಾಡಿಸ್ಕೊಟ್ಟಿದ್ದಾರೆ, ಯಡಿಯೂರಪ್ಪ ಸಾಹೇಬರು ಮಾಡಿಸ್ಕೊಟ್ಟಿದ್ದಾರೆ. ಮೊನ್ನೆ ಗಡ್ಕರಿ ಅವರು ಮೊನ್ನೆ ಉದ್ಘಾಟನೆ ಮಾಡ್ತಾ 3.25 ಕಿಲೋಮೀಟರ್ ಸೇತುವೆ ಹೊಸನಗರದಿಂದ ಕೊಲ್ಲೂರಿಗೆ ಹೋಗ್ಬೇಕಾದಾಗ ಆಡ್ಗೋಡಿ ಆ ಒಂದು ಪಾಯಿಂಟಿಗೆ ಹೋಗಿ ಸೇರುತ್ತೆ. ಹೊಸನಗರದಿಂದ ಕೊಲ್ಲೂರಿಗೆ ಹೋಗ್ಲಿಕ್ಕೆ 124 ಕರ್ವ್ಸ್ಗಳಿದೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೊಸನಗರದಿಂದ ಆಡ್ಗೋಡಿಗೆ ಸುಮಾರು 365 ಕೋಟಿ, ಮಧ್ಯದಲ್ಲಿ 3.25 ಕಿಲೋಮೀಟರ್ದು ಬೆಕ್ಕೋಡಿ ಸೇತುವೆನೂ ಕೂಡ ಈಗಾಗಲೇ ಬರ್ತಾ ಇದೆ, ಶಂಕುಸ್ಥಾಪನೆ ಆಗಿದೆ, ಸೇತುವೆ ಕೆಲಸ ಶುರುವಾಗಿದೆ. 15 ನಿಮಿಷದಲ್ಲಿ ನಾವು ಹೊಸನಗರದಿಂದ ಇನ್ಮೇಲಿಂದ ಕೊಲ್ಲೂರಿಗೆ ಹೋಗ್ಲಿಕ್ಕೆ ಆ ರಸ್ತೆ ಒಂದು ವ್ಯವಸ್ಥೆಗಳು ಆಗ್ತಾ ಇದೆ. ಇವು ಸಾಗರದ ಮೇಲೆ 2-3 ರಾಷ್ಟ್ರೀಯ ಹೆದ್ದಾರಿಗಳು ಪಾಸ್ ಆಗ್ತಾ ಇದೆ. ಅಂದ್ರೆ ಈ ರೀತಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ. ಮೊನ್ನೆ ಒಂದು ಐತಿಹಾಸಿಕವಾದಂತ ಒಂದು ಘೋಷಣೆಯನ್ನ ಗಡ್ಕರಿ ಅವರು ವೇದಿಕೆ ಮೇಲೆ ಮಾಡಿದ್ರು. ಬುದ್ಧಿ ಗುರುಗಳೇ, ನಾವು ಜ್ಞಾನೇಂದ್ರ ಅವರು ಇದ್ದಾಗ ಆಗುಂಬೆ ಘಾಟ್ ಏನಿದೆ, ಆಗುಂಬೆ ಘಾಟ್ ಇವತ್ತು ಮಂಗಳೂರು, ಉಡುಪಿ ಕಡೆಯಿಂದ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿಂದನೇ ಬರಬೇಕು. ಹಾಗಾಗಿ ಆಗುಂಬೆ ಘಾಟಿಗೆ 3,000 ಕೋಟಿ ವೆಚ್ಚವನ್ನು ಮಾಡಿ
ಕೆನಲ್ಗಳನ್ನ ಮಾಡ್ಕೊಡ್ತೀನಿ ಅಂತೇಳಿ ಈಗಾಗಲೇ ಗೌರವ ಗಡ್ಕರಿ ಸಾಹೇಬರು ಹೇಳಿದ್ದಾರೆ. ಅಂದ್ರೆ ಎಲ್ಲ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಆದ್ಯತೆಯನ್ನ ನಾವೆಲ್ಲ ಸೇರಿ ಕೊಡ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಕೂಡ ಬೆರಳು ತೋರಿಸೋದಿಲ್ಲ, ವೇದಿಕೆಯಲ್ಲಿರುವಂತ ಎಲ್ಲ ಮುಖಂಡಗಳ ಹಾರೈಕೆ ಆಶ್ವಾದಿಂದ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀನಿ. ದಯಮಾಡಿ ಮುಂದೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು. ಇಷ್ಟು ಮಾತ್ರ ಹೇಳ್ತೀನಿ. ವಿಶೇಷವಾಗಿ ನಮ್ಮ ಈಡಿಗ ಬಿಲ್ಲವ ನಮ್ಮ ತಾಯಿಯವರು ಮಾಡುವಂತ ಪೂಜೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಸಿಗುಂದೂರು ತಾಯಿ ಚೌಡೇಶ್ವರಿ ಪೂಜೆ ಮಾಡ್ತಾ ಇರ್ತೀರಿ, ಇತರೆ ದೇವರುಗಳ ಪೂಜೆಗಳನ್ನ ತಾವೆಲ್ಲರೂ ಕೂಡ ಮಾಡ್ತಾ ಇರ್ತೀರಿ. ಮನೇಲಿ ಪೂಜೆ ಮಾಡ್ಬೇಕಾದಾಗ ಸಹಜವಾಗಿ ದೇವ್ರ ಮುಂದೆ ಏನ್ ಕೇಳ್ಕೊಂತೀರಿ? ನಮ್ಮ ಮನೆಗೆ ಒಳ್ಳೇದಾಗ್ಲಿ, ಮನೆ ಯಜಮಾನ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಿಗೆ ಹೂವು ಹಾಕ್ಬೇಕಾದಾಗ ಕೊನೆಗೆ ಉಳಿದಂತ ಇನ್ನೊಂದು ಹೂವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ದೇವರಿಗೆ ಆ ಚೌಡೇಶ್ವರಿಗೆ ಹೂವನ್ನ ಹಾಕುವ ಮುಖಾಂತರ ತಳದಲ್ಲಿ ಏನಾದ್ರು ಇನ್ನೊಂದೆರಡು ಅಕ್ಷತೆ ಕಾಳು ಸಿಕ್ಕರೆ ನಿಮ್ ರಾಗಣ್ಣಗೂ ಒಳ್ಳೇದಾಗ್ಲಿ ಅಂತ ತಾವೆಲ್ಲರೂ ಕೂಡ ಆಶೀರ್ವಾದನ ಮಾಡ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ ಇವತ್ತು ವೇದಿಕೆ ಮೇಲೆ ಶ್ರೀಗಳು ಬಂದಿದ್ದಾರೆ. ನಮ್ಮ ಸೌಭಾಗ್ಯ ಇವತ್ತು ವಿಶೇಷವಾಗಿ ನಮ್ಮ ಶ್ರೀಗಳಾದಂತ ಧರ್ಮಸ್ಥಳದ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು. ತುಂಬಾ ಜನ ನಾವಿನ್ನೂ ಕೂಡ ರಾಮ ಮಂದಿರ ನೋಡುವಂತ ಅವಕಾಶ ನಮಗೆ ಸಿಕ್ಕಿಲ್ಲ. ಆದ್ರೆ ಗುರುಗಳು ಅವತ್ತು ರಾಮ ಮಂದಿರದ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಅವ್ರು ಇದ್ದಿದ್ದು ನಾವು ಮಾಧ್ಯಮದ ಮುಖಾಂತರ ನೋಡಿದ್ ನಮ್ಮ ಸೌಭಾಗ್ಯ. ಅಷ್ಟೇ ಅಲ್ಲ, ಇವತ್ತು ಗುರುಗಳು ಅಲ್ಲಿ 3-4 ಎಕರೆ ಜಾಗವನ್ನ ತೆಗೆದುಕೊಂಡು ನಮ್ಮ ಸಮಾಜದ ಬಂಧುಗಳು ಯಾರೇ ಆ ರಾಮ ಮಂದಿರ ಸನ್ನಿಧಾನಕ್ಕೆ ಬಂದ್ರೆ ಅಲ್ಲಿ ಉಳ್ಕೊಂಡು ನೋಡ್ಕೊಂಡು ಹೋಗಕ್ಕೆ ಅಲ್ಲಿ ಕಟ್ಟಡದ ಒಂದು ನಿರ್ಮಾಣದ ಕೆಲಸವನ್ನು ಕೂಡ ನಮ್ಮ ಗುರುಗಳು ಶುರು ಮಾಡಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದು, ನಮ್ಮ ಅವಧೂತ ವಿನಯ್ ಗುರೂಜಿ ಅವರು ಮುಂದಿನ ಭವಿಷ್ಯವನ್ನ, ಮುಂದಿನ ಜೀವನವನ್ನ ಈ ರೀತಿ ಹೆಜ್ಜೆ ಇಟ್ಟು ನಿನ್ನ ಜೀವನ ಈ ದಿಕ್ಕಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಸರಿದಾರಿಯನ್ನ ತೋರಿಸುವಂತ ನಮ್ಮ ಗುರುಗಳು ಇವತ್ತು ಆಗಮಿಸಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ನಮ್ಮ ಪ್ರಣವಾನಂದ ಸ್ವಾಮೀಜಿ ಸ್ವಲ್ಪ ಸಿಟ್ಟಿದ್ರು ಕೂಡ ಒಂದು ಹೊತ್ತು ಅಂತವ್ರ ಕೈಯಲ್ಲಿ ರೊಟ್ಟಿ ಸಿಗುತ್ತೆ ಅಂತ ನಾವು ಕೇಳಿದೀವಿ. ಆದ್ರೆ ಅವರು ನಡೆ ಮತ್ತೆ ನುಡಿ ಏನಿದೆ ಒಂದು ನೇರವಾಗಿ ಹೇಳುವಂತ ಒಂದು ಗುಣದ ಒಬ್ರು ಶ್ರೀಗಳು. ಅವರ ಮಾಧ್ಯಮದಲ್ಲಿ ನಾನೆಲ್ಲ ಕೂಡ ನೋಡಿದ್ದೀನಿ. ಆ ರೀತಿ ಅವರ ನಡೆ ನುಡಿ ಎರಡನ್ನೂ ಕೂಡ ಸರಿಯಾಗಿ ಇಟ್ಕೊಂಡು ನಮಗೆ ಸಂಸ್ಕಾರವನ್ನ ಕೊಡ್ತಿರೋದಂತ ಪ್ರಣವಾನಂದ ಮಹಾಸ್ವಾಮಿಗಳಿಗೆ ಇಲ್ಲಿ ಬಂದಂತ ಎಲ್ಲ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆ ಅಭಿನಂದನೆ ತಿಳಿಸ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಇಂಥ ಭವ್ಯವಾದಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ಕಾರಣಕರ್ತ ಅಂತ ಸನ್ಮಾನಿಸಿದ ಹಾಲಪ್ಪನವರಿಗೆ, ಸನ್ಮಾನಿಸಿದ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ, ನಮ್ಮ ಸುನೀಲ್ ಅವರಿಗೆ, ನಮ್ಮ ಗೌರವಂತ ಡಾಕ್ಟರ್ ರಾಜನಂದಿನಿ ಕಾಗೋಡು ತಾಯಿಗೆ ಡಾಕ್ಟರ್ ಇದ್ರೂ ಕೂಡ ಇಷ್ಟೆಲ್ಲ ಸಮಯವನ್ನು ಕೊಟ್ಟಿದ್ದಾರೆ. ವೇದಿಕೆ ಮಿತ ಎಲ್ಲ ನಮ್ಮ ಮುಖಂಡರುಗಳು, ಪಾಣಿ ರಾಜಪ್ಪನವರು ಇದ್ದಾರೆ, ನಮ್ಮ ಅಶೋಕ್ ಮೂರ್ತಿಗಳಿದ್ದಾರೆ, ವೇದಿಕೆ ಮಿತ ಎಲ್ಲ ನಮ್ಮ ರಾಜಶೇಖರ್ ಗಾಳಿಪುರ್ ಇದ್ದಾರೆ, ನಮ್ಮ ಹನ್ಗೋಡ್ ರತ್ನಾಕರ್ ಇದ್ದಾರೆ. ಈ ರೀತಿ ಸ್ವರ್ಬ, ತೀರ್ಥಹಳ್ಳಿ, ಶಿವಮೊಗ್ಗ ಗ್ರಾಮಾಂತರ, ನಮ್ಮ KG ಶಿವಪ್ಪನವರ ಸುಪುತ್ರ ನಮ್ಮ ಪ್ರಶಾಂತ್ ಕೂಡ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿ ಕಡ್ಸೂರು ಶಿವಕುಮಾರ್, ಈ ರೀತಿ ಎಲ್ಲ ಸಮಾಜದ ಎಲ್ಲ ಹಿರಿಯರು ನಮ್ಮ ವೇದಿಕೆ ಮುಂದೆ, ನಮ್ಮ ಡಾಕ್ಟರ್ ಜ್ಞಾನೇಶ್ ಅವರು, ತಲ್ಲೂರು ರಾಜು ಅವರು, ಈ ರೀತಿ ಎಲ್ಲ ಮುಖಂಡಗಳೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದಾರೆ. ಈ ಶ್ರಮ ಸಲ್ಲಿಸಂತ ಎಲ್ರಿಗೂ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.